ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜೀವನಕ್ಕಿಂತ ದೊಡ್ಡ ಗುರು ಯಾರೂ ಇಲ್ಲ, ಕಷ್ಟಕ್ಕಿಂತ ದೊಡ್ಡ ಪರೀಕ್ಷೆ ಯಾವುದೂ ಇಲ್ಲ ಮತ್ತು ಸಮಯಕ್ಕಿಂತ ಶ್ರೇಷ್ಠ ಶಿಕ್ಷಕ ಯಾರೂ ಇರಲಾರರು. ಇಂದಿನ ಈ ವಿಡಿಯೋ ಸಿಂಹ ರಾಶಿಯವರಿಗೆ ಅತ್ಯಂತ ಮಹತ್ತರವಾದದ್ದು. ಏಕೆಂದರೆ ಇಂದಿನವರೆಗೂ ನೀವು ಕೇಳಿರದ, ಯೋಚಿಸಿರದ ಕೆಲವು ಮಹತ್ವದ ಸತ್ಯಗಳನ್ನು ನಿಮಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಸಿಂಹ ರಾಶಿಯವರ ಜೀವನದಲ್ಲಿ ದುಃಖಗಳು ಏಕೆ ಬರುತ್ತವೆ, ಏನು ಕಾರಣ, ಆ ದುಃಖಗಳ ಮೂಲವನ್ನು ಅಕ್ಷರಾಂಶ ತಿಳಿಸಿಕೊಡಲಿದ್ದೇನೆ. ಬಹುಮಟ್ಟಿಗೆ ಸಿಂಹ ರಾಶಿಯವರು ಪ್ರಾಮಾಣಿಕರು, ತೆರೆದ ಮನಸ್ಸಿನವರು, ನೇರವಾಗಿ ಮಾತನಾಡುವವರು. ತಮ್ಮ ಹೃದಯದಿಂದ ಯಾರನ್ನಾದರೂ ನಂಬಿದರೆ ಆ ನಂಬಿಕೆಯನ್ನು ಕೊನೆವರೆಗೂ ಕಾಪಾಡುವ ಗುಣ ಹೊಂದಿರುತ್ತಾರೆ. ಆದರೆ ಇದೇ ಗುಣವು ಕೆಲವೊಮ್ಮೆ ಇವರ ಜೀವನಕ್ಕೆ ದುಃಖವನ್ನು ತರುತ್ತದೆ. ಏಕೆಂದರೆ ಪ್ರತಿಯೊಬ್ಬರು ಈ ರಾಶಿಯವರ ನಿಷ್ಠೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಂಬಿದವರಿಂದಲೇ ಮೋಸವಾಗುವ ಸಂಭವ ಹೆಚ್ಚು. ಸಿಂಹ ರಾಶಿಯವರ ಭಾಗ್ಯೋದಯ ಯಾವ ವಯಸ್ಸಿನಲ್ಲಿ ಆಗುತ್ತದೆ? ಯಾವ ರಾಶಿಗಳೊಂದಿಗೆ ಸಿಂಹ ರಾಶಿಯವರು ದೀರ್ಘಕಾಲದ ಸಂಬಂಧಗಳಲ್ಲಿ ಜಾಗರೂಕರಾಗಿರಬೇಕು? ಕೆಲ ರಾಶಿಗಳು ಇವರ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಳ್ಳದೆ ಭವಿಷ್ಯದಲ್ಲಿ ನಂಬಿಕೆ ಭಂಗ ಅಥವಾ ತೊಂದರೆ ಉಂಟು ಮಾಡಬಹುದಾದ ಕಾರಣ ಇಂತಹ ರಾಶಿಗಳೊಂದಿಗೆ ಆಪ್ತ ಸಂಬಂಧಗಳಲ್ಲಿ ಸ್ವಲ್ಪ ಅಂತರ ಕಾಪಾಡಿಕೊಳ್ಳುವುದು ಉತ್ತಮ. ಸಿಂಹ ರಾಶಿಯವರ ವ್ಯಕ್ತಿತ್ವ ಮತ್ತು ಸ್ವಭಾವ ಹೇಗಿರುತ್ತದೆ, ಯಾವ ರಾಶಿಯವರ ಜೊತೆ ಸಂಬಂಧ ಬೆಳೆಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. 12 ರಾಶಿ ಚಕ್ರಗಳಲ್ಲಿ ಅತ್ಯುತ್ತಮ ನಾಯಕತ್ವ ಗುಣ ಇರುವ, ಗರ್ವ, ಅಹಂಕಾರ, ಕೆಲಸದಲ್ಲಿ ಶ್ರದ್ಧೆ, ಮಾಡಬೇಕೆಂಬ ಹಠ ಇದ್ದರೆ ಛಲ ಬಿಡದ, ತ್ರಿವಿಕ್ರಮನಂತೆ ಮಾಡುವ, ವಲ್ಲದ ಮನಸ್ಸಿನಲ್ಲಿ ಏನನ್ನು ಒಪ್ಪಿಕೊಳ್ಳದ ಸದಾ ನಗು ಮನಸ್ಸಿನ ಹಠಮಾರಿ ಸೊಕ್ಕಿನ ರಾಶಿ ಚಕ್ರ ಎಂದರೆ ಅದು ಸಿಂಹ ರಾಶಿ ಮಾತ್ರ. ಇದು ಸಾಕಷ್ಟು ವಿಚಾರಗಳಿಗಾಗಿ ಇತರ ರಾಶಿಗಳಿಗಿಂತ ಸಿಂಹ ವಿಶಿಷ್ಟವಾಗಿದೆ. ಸಿಂಹ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿಯಬೇಕಾದ ಅಂಶಗಳು: ವರ್ತನೆ, ಗುಣ, ಸ್ವಭಾವ. ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುತ್ತದೆ ಹಾಗೂ ಆಗುವುದಿಲ್ಲ, ರಾಶಿಯ ಸಂಕೇತ ಅರ್ಥ ಏನು, ಪ್ರೀತಿ ಹಾಗೂ ಲೈಂಗಿಕ ಜೀವನ, ವೃತ್ತಿ ಜೀವನ ಮತ್ತು ಹಣ ಹೇಗಿರುತ್ತದೆ, ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ಮೊದಲನೆಯದಾಗಿ ಸಿಂಹ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗುವ ರಾಶಿಗಳು ಯಾವುವು? ಸಿಂಹ ರಾಶಿಯವರೊಂದಿಗೆ ಅತ್ಯಂತ ಉತ್ತಮವಾಗಿ ಹೊಂದಾಣಿಕೆ ಆಗುವ ರಾಶಿಗಳಲ್ಲಿ ಧನು ಮತ್ತು ಮೇಷ ರಾಶಿಗಳು ಪ್ರಮುಖ ಸ್ಥಾನದಲ್ಲಿವೆ. ಧನು ರಾಶಿಯವರು ಉತ್ಸಾಹಭರಿತರು, ಸ್ವಾತಂತ್ರ್ಯ ಪ್ರಿಯರು ಮತ್ತು ಸದಾ ಸಕಾರಾತ್ಮಕತೆಯೊಂದಿಗೆ ಬದುಕುವ ಗುಣ ಹೊಂದಿರುತ್ತಾರೆ. ಈ ಲವಲವಿಕೆಯ ಮನೋಭಾವ, ದೊಡ್ಡ ಮಟ್ಟದ ದೃಷ್ಟಿಕೋನ ಮತ್ತು ಹಾಸ್ಯ ಭಾವನೆ ಸಿಂಹ ರಾಶಿಯ ಪ್ರಭಾವಶೀಲ ಹಾಗೂ ನಾಯಕತ್ವ ಸ್ವಭಾವಕ್ಕೆ ಅತ್ಯುತ್ತಮವಾಗಿ ಹೊಂದಿಕೆಯಾಗುತ್ತದೆ. ಇವರು ಎರಡು ಬೆಂಕಿ ತತ್ವದ ರಾಶಿಗಳು ಆಗಿರುವುದರಿಂದ ಒಂದರ ಶಕ್ತಿ ಮತ್ತೊಂದರ ಕ್ರಿಯಾಶೀಲತೆಯನ್ನು ಉತ್ತೇಜಿಸುತ್ತದೆ. ಧನು ರಾಶಿಯವರ ಸ್ಪಷ್ಟತೆ ಮತ್ತು ಸಿಂಹ ರಾಶಿಯವರ ನೇರತೆ ಇವರ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಎರಡನೆಯದಾಗಿ ಮೇಷ ಮತ್ತು ಸಿಂಹ ರಾಶಿಗಳು ಸಹ ಬೆಂಕಿಯ ತತ್ವವನ್ನು ಹೊಂದಿರುವುದರಿಂದ ಇವರ ನಡುವೆ ಬಲವಾದ ಆಕರ್ಷಣೆಯು ಸ್ಫೂರ್ತಿಯು ಸಹಜವಾಗಿ ಉಂಟಾಗುತ್ತದೆ. ಎರಡು ರಾಶಿಗಳು ಜೋಶದಿಂದ, ಸಾಹಸ ಮನೋಭಾವದಿಂದ ಹಾಗೂ ನಾಯಕತ್ವ ಗುಣದಿಂದ ಕೂಡಿರುವುದರಿಂದ ಸಂಬಂಧದಲ್ಲಿ ಸ್ಪಾರ್ಕ್ ಎಂದಿಗೂ ಕಡಿಮೆಯಾಗುವುದಿಲ್ಲ. ಕೆಲವೊಮ್ಮೆ ಮೇಷದ ತ್ವರಿತ ಕೋಪ ಅಥವಾ ಸಿಂಹದ ಸ್ವಾಭಿಮಾನ ಅಸೂಯೆ ಅಥವಾ ಘರ್ಷಣೆಗೆ ಕಾರಣವಾಗಬಹುದು. ಆದರೆ ಇವರಿಬ್ಬರಲ್ಲೂ ಇರುವ ನಿಷ್ಠೆ, ಸತ್ಯಾಸತ್ಯತೆ ಮತ್ತು ಶೀಘ್ರವಾಗಿ ಸಮಸ್ಯೆ ಪರಿಹರಿಸುವ ಗುಣವು ಸಂಬಂಧವನ್ನು ದೀರ್ಘಕಾಲಕ್ಕೆ ಸ್ಥಿರಗೊಳಿಸುತ್ತದೆ. ಒಟ್ಟಿನಲ್ಲಿ ಮೇಷ ಮತ್ತು ಸಿಂಹ ರಾಶಿಗಳ ಜೋಡಿ ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವ, ಉತ್ತೇಜಿಸುವ ಮತ್ತು ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಸೇರಿ ಸಾಧಿಸುವ ಅತ್ಯಂತ ಜ್ವಾಲಾಮಯ ಮತ್ತು ಗಟ್ಟಿಯಾದ ಸಂಬಂಧವಾಗುತ್ತದೆ. 2. ಸಿಂಹ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿಗಳು ಯಾವುವು? ಸಿಂಹ ರಾಶಿಯವರೊಂದಿಗೆ ಸಾಮಾನ್ಯವಾಗಿ ಹೊಂದಾಣಿಕೆ ಆಗದೇ ಇರುವ ರಾಶಿಗಳಲ್ಲಿ ವೃಶ್ಚಿಕ ಮತ್ತು ವೃಷಭ ರಾಶಿಗಳು ಪ್ರಮುಖ. ಈ ರಾಶಿಗಳ ನಡುವೆ ಸ್ವಭಾವ, ಜೀವನ ಶೈಲಿ ಮತ್ತು ಭಾವನಾತ್ಮಕ ಅಗತ್ಯಗಳಲ್ಲಿ ದೊಡ್ಡ ವ್ಯತ್ಯಾಸ ಇರುವುದರಿಂದ ಸಂಬಂಧಗಳಲ್ಲಿ ಅನಿವಾರ್ಯವಾಗಿ ಘರ್ಷಣೆಗಳು ಉಂಟಾಗುತ್ತವೆ. ವೃಶ್ಚಿಕ ರಾಶಿಯವರು ಗೌಪ್ಯತೆಯನ್ನು, ಆಂತರಿಕ ಶಾಂತಿಯನ್ನು ಮತ್ತು ತಮ್ಮದೇ ಕಾಲ ಜಗತ್ತಿನಲ್ಲಿ ಇರೋಣ ಎಂಬ ಮನಸ್ಥಿತಿಯನ್ನು ಇಷ್ಟಪಡುತ್ತಾರೆ. ಅವರ ಮನಸ್ಸಿನಲ್ಲಿ ಆಳವಾದ ಭಾವನೆಗಳಿರುತ್ತವೆ ಮತ್ತು ಅವರು ಸಂಬಂಧಗಳಲ್ಲಿ ಸಂಪೂರ್ಣ ನಿಯಂತ್ರಣ ಹೊಂದುವುದನ್ನು ಬಯಸುತ್ತಾರೆ. ಆದರೆ ಸಿಂಹ ರಾಶಿಯವರು ಪ್ರಕಾಶಮಾನವಾದ ವ್ಯಕ್ತಿತ್ವದವರು,
ಗಮನ, ಮೆಚ್ಚುಗೆ ಮತ್ತು ಕೇಂದ್ರ ಸ್ಥಾನ ಇವರಿಗೆ ಜೀವಸತ್ವ. ಇವರಿಬ್ಬರ ಈ ಗುಣಗಳು ಸಂಪೂರ್ಣ ವಿರುದ್ಧವಾಗಿರುವುದರಿಂದ ಒಬ್ಬರ ಅಗತ್ಯ ಮತ್ತೊಬ್ಬರ ಸ್ವಭಾವಕ್ಕೆ ವಿರೋಧವಾಗುತ್ತದೆ. ಸಿಂಹರಾಶಿಯವರು ವೃಶ್ಚಿಕರ ಮೌನ ಮತ್ತು ರಹಸ್ಯ ಭರಿತ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟಪಡುತ್ತಾರೆ. ವೃಶ್ಚಿಕ ರಾಶಿಯವರು ಸಿಂಹರ ಬಾಹ್ಯ ಪ್ರದರ್ಶನ ಮತ್ತು ಆಕರ್ಷಣೆಗೆ ಅಸಹನೆ ತೋರುತ್ತಾರೆ. ಹೀಗಾಗಿ ಈ ಜೋಡಿ ಸಾಮಾನ್ಯವಾಗಿ ದೀರ್ಘಕಾಲ ಯಶಸ್ವಿಯಾಗುವುದು ಅಪರೂಪ. ವೃಷಭ ರಾಶಿ ಮತ್ತು ಸಿಂಹ ರಾಶಿಯವರ ಸಂಬಂಧದಲ್ಲೂ ಸಮತೋಲನ ಸಮರ್ಪಕವಾಗಿ ಹೊಂದಿಸಿಕೊಳ್ಳುವುದು ಕಷ್ಟ. ಇವರಿಬ್ಬರು ದೃಢ ನಿಶ್ಚಯಿಗಳು. ಸ್ವಭಾವದಲ್ಲಿ ಹಠ ಮತ್ತು ಕೆಲವೊಮ್ಮೆ ಸೋಮಾರಿತನದ ಲಕ್ಷಣಗಳು ಕಾಣಿಸುತ್ತವೆ. ಸಂಬಂಧಕ್ಕೆ ಶ್ರಮ ಬೇಕಾಗಿರುವಾಗ ಇವರಿಬ್ಬರು ಕೆಲವೊಮ್ಮೆ ತಮಗೆ ತೃಪ್ತಿ ನೀಡುವ ಸುಖಗಳಲ್ಲಿ ಮುಳುಗುವುದರಿಂದ ಪರಸ್ಪರಕ್ಕೆ ಅಗತ್ಯವಾದ ಬರವಣಿಗೆ, ಪ್ರಯತ್ನ ಮತ್ತು ಬದ್ಧತೆ ತೋರಿಸುವುದಿಲ್ಲ. ವೃಷಭ ರಾಶಿಯವರು ಸ್ಥಿರತೆಯನ್ನು ಬಯಸುವವರು. ಇವರ ನಿಧಾನ ಜೀವನ ಶೈಲಿ ಸಿಂಹ ರಾಶಿಯವರ ಜಾಸ್ತಿ ಚೈತನ್ಯ ಮತ್ತು ಚಟುವಟಿಕೆ ಹೊಂದಿಕೆ ಆಗುವುದಿಲ್ಲ. ಸಿಂಹದ ಅಹಂಕಾರ ಮತ್ತು ವೃಷಭರ ಹಠ ಜೋಡಿಸಿದಾಗ ಸಂಬಂಧದಲ್ಲಿ ಅನಗತ್ಯ ಒತ್ತಡ ಮತ್ತು ಅಹಮಿನ ಘರ್ಷಣೆಗಳು ಹೆಚ್ಚಾಗುತ್ತವೆ. ಒಟ್ಟಿನಲ್ಲಿ ಸಿಂಹ ಮತ್ತು ವೃಷಭ ಮತ್ತು ಸಿಂಹ ವೃಶ್ಚಿಕ ಜೋಡಿಗಳು ಸ್ವಭಾವದ ದೊಡ್ಡ ವ್ಯತ್ಯಾಸಗಳ ಕಾರಣದಿಂದ ಪರಸ್ಪರ ಹೊಂದಿಕೊಳ್ಳುವುದು ಸವಾಲಿನ ಕೆಲಸ. 3. ಸಿಂಹ ರಾಶಿಯವರು ಜೀವನದಲ್ಲಿ ಹೆಚ್ಚು ದುಃಖ ಏಕೆ ಅನುಭವಿಸುತ್ತಾರೆ? ಸಿಂಹ ರಾಶಿಯವರ ಜೀವನದಲ್ಲಿ ದುಃಖ ಮತ್ತು ಹೋರಾಟ ಹೆಚ್ಚು ಕಾಣಿಸಿಕೊಳ್ಳುವುದಕ್ಕೆ ಪ್ರಮುಖ ಕಾರಣ ಅವರ ಅಧಿಪತಿ ಗ್ರಹವಾದ ಸೂರ್ಯ. ಸೂರ್ಯನ ಪ್ರಭಾವದಿಂದ ಇವರಲ್ಲಿ ಎತ್ತರದ ಗುರಿಗಳು, ಹೆಚ್ಚಿನ ನಿರೀಕ್ಷೆಗಳು ಮತ್ತು ಗೌರವದ ಮೇಲಿನ ಆಳವಾದ ಹಂಬಲ ಇರುತ್ತದೆ. ಈ ದೊಡ್ಡ ನಿರೀಕ್ಷೆಗಳು ಪೂರ್ಣವಾಗದಾಗ ಸಣ್ಣ ವೈಫಲ್ಯವು ಇವರ ಮನಸ್ಸಿಗೆ ದೊಡ್ಡ ನೋವಿನಂತೆ ಅನುಭವವಾಗುತ್ತದೆ. ಸಿಂಹರಾಶಿಯವರು ಹೃದಯದಿಂದ ತುಂಬಾ ನಿಷ್ಠಾವಂತರು, ಪ್ರಾಮಾಣಿಕರು ಮತ್ತು ಭಾವನಾತ್ಮಕರು. ಆದ್ದರಿಂದ ಸಂಬಂಧಗಳಲ್ಲಿ ದೊರೆಯುವ ದ್ರೋಹ ಅಥವಾ ನಿರ್ಲಕ್ಷ್ಯ ಅವರನ್ನು ಒಳಗೊಳಗಾಗಿ ಮುರಿದು ಹೋಗುವಂತೆ ಮಾಡುತ್ತದೆ. ಹೊರಗೆ ಯಾವಾಗಲೂ ಬಲಿಷ್ಠರು, ಆತ್ಮವಿಶ್ವಾಸಿಗಳು ಮತ್ತು ಖುಷಿಯಾಗಿರುವಂತೆ ಕಾಣಿಸಿಕೊಳ್ಳುವ ಇವರು ತಮ್ಮ ನೋವನ್ನು, ದುಃಖವನ್ನು ಯಾರಿಗೂ ಹೇಳುವುದಿಲ್ಲ. ಎಲ್ಲವನ್ನೂ ಮೌನವಾಗಿ ತಾವೇ ಸಹಿಸುತ್ತಾರೆ. ಹೃದಯ ಸ್ವಚ್ಛವಾಗಿರುವುದರಿಂದ ಬಹಳ ಬಾರಿ ತಪ್ಪು ಜನರ ಮೇಲೆ ನಂಬಿಕೆ ಇಟ್ಟುಕೊಳ್ಳುತ್ತಾರೆ ಮತ್ತು ಅವರಿಗೆ ನೋವು ನೀಡುವವರು ಸಾಮಾನ್ಯವಾಗಿ ತಮ್ಮದೇ ಜನರಾಗಿರುತ್ತಾರೆ. ಸೂರ್ಯ ಕರ್ಮದ ಗ್ರಹವಾಗಿರುವುದರಿಂದ ಸಿಂಹ ರಾಶಿಯವರಿಗೆ ಭಾಗ್ಯವಲ್ಲ, ಕಠಿಣ ಪರಿಶ್ರಮ ಮತ್ತು ಕರ್ಮಗಳ ಮೂಲಕ ಜೀವನ ರೂಪುಗೊಳ್ಳುತ್ತದೆ. ಇದರಿಂದ ಅವರಿಗೆ ಹೋರಾಟಗಳು ಹೆಚ್ಚು ಎದುರಾಗುತ್ತವೆ. ಆದರೆ ಆ ಹೋರಾಟಗಳ ಫಲ ಸದಾ ಪ್ರಕಾಶಮಾನವಾಗಿರುತ್ತದೆ. ಪ್ರತಿಯೊಂದು ನೋವು, ಪ್ರತಿಯೊಂದು ಪರೀಕ್ಷೆಯವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ ಮತ್ತು ಅಂತಿಮವಾಗಿ ಅವರು ಹುಟ್ಟಿರುವ ಅದ್ಭುತ ಯಶಸ್ಸನ್ನು ಪಡೆಯುತ್ತಾರೆ. ಹೀಗಾಗಿ ಸಿಂಹ ರಾಶಿಯವರ ದುಃಖ ಹೆಚ್ಚು ಕಾಣಿಸಿದರೂ ಅವರ ಭಾಗ್ಯ ಎಂದಿಗೂ ದುರ್ಬಲವಾಗಿರುವುದಿಲ್ಲ. ಫಲ ಬೇಗ ಬರದೇ ಇರಬಹುದು, ಆದರೆ ಬಂದಾಗ ಅದ್ಭುತವಾಗಿರುತ್ತದೆ. 4. ಸಿಂಹ ರಾಶಿಯವರ ಅದೃಷ್ಟ ಯಾವ ವಯಸ್ಸಿನಲ್ಲಿ ಖುಲಾಯಿಸುತ್ತದೆ? ಸಿಂಹ ರಾಶಿಯವರ ಭಾಗ್ಯವು ಸೂರ್ಯನ ಪ್ರಬಲ ಪ್ರಭಾವದಿಂದ ಸ್ವಲ್ಪ ತಡವಾಗಿ ಹೊಳೆಯುತ್ತಾದರೂ ಒಮ್ಮೆ ಹೊಳೆಯಲು ಶುರುವಾದರೆ ಅದ್ಭುತ ಶಕ್ತಿಯೊಂದಿಗೆ ಬೆಳಗುತ್ತದೆ. ಇವರ ಜೀವನದಲ್ಲಿ 3 ಮುಖ್ಯ ಭಾಗ್ಯೋದಯ ಅವಧಿಗಳು ಕಾಣಿಸುತ್ತವೆ. ಮೊದಲ ಭಾಗ್ಯೋದಯ 24 ರಿಂದ 27 ವರ್ಷದ ನಡುವೆ ಆಗುತ್ತದೆ. ಈ ಸಮಯದಲ್ಲಿ ಸೂರ್ಯ ಮತ್ತು ಗುರುಗ್ರಹದ ಪರಿಣಾಮ ಹೆಚ್ಚಾಗಿ ಮೊದಲ ದೊಡ್ಡ ಕರಿಯರ್ ಅವಕಾಶ, ಸ್ಪಷ್ಟ ದಿಕ್ಕು ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ದೊರೆಯುತ್ತದೆ. ಇದು ಆರಂಭಿಕ ಭಾಗ್ಯೋದಯ. ಎರಡನೇ ಮತ್ತು ಅತ್ಯಂತ ಪ್ರಮುಖ ಭಾಗ್ಯೋದಯ 32 ರಿಂದ 36 ವರ್ಷದೊಳಗೆ ಸಂಭವಿಸುತ್ತಿದ್ದು ಇದನ್ನು ಸಿಂಹ ರಾಶಿಯ ಗೋಲ್ಡನ್ ಪೀರಿಯಡ್ ಎಂದು ಕರೆಯಲಾಗುತ್ತದೆ. ಈ ಕಾಲದಲ್ಲಿ ಕರಿಯರ್ನಲ್ಲಿ ವೇಗವಾದ ಪ್ರಗತಿ, ಆರ್ಥಿಕ ಬಲ, ಪ್ರಮೋಷನ್ಗಳು, ವ್ಯವಹಾರದಲ್ಲಿ ಯಶಸ್ಸು, ಸಮಾಜದಲ್ಲಿ ಗೌರವ ಮತ್ತು ಕುಟುಂಬ ಜೀವನದಲ್ಲಿ ಸುಧಾರಣೆ ಕಾಣಲು ಸಾಧ್ಯ. ಮೂರನೇ ಭಾಗ್ಯೋದಯ 42 ರಿಂದ 48 ವರ್ಷದ ನಡುವೆ ಬರುತ್ತದೆ. ಇದು ಮುಖ್ಯವಾಗಿ ಆಧ್ಯಾತ್ಮಿಕ ಹಾಗೂ ಆರ್ಥಿಕ ಸ್ಥಿರತೆ ದೊರೆಯುವ ಅವಧಿ. ಈ ಸಮಯದಲ್ಲಿ ಧನ, ಸಂಪತ್ತು, ಆಸ್ತಿ, ಸಮಾಜದಲ್ಲಿ ಪ್ರತಿಷ್ಠೆ ಮತ್ತು ದೀರ್ಘಕಾಲದ ದೊಡ್ಡ ಕನಸುಗಳು ನೆರವೇರಲು ಶುರುವಾಗುತ್ತವೆ. ಈ ರೀತಿಯಾಗಿ ಸಿಂಹ ರಾಶಿಯವರ ಭಾಗ್ಯ ನಿಧಾನವಾಗಿ ಆದರೆ ಅತ್ಯಂತ ಶಕ್ತಿಶಾಲಿಯಾಗಿ ತನ್ನ ಶಿಖರವನ್ನು ತಲುಪುತ್ತದೆ. 5. ಸಿಂಹ ರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತದೆ? ಸಿಂಹ ರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನು ಹೃದಯದಿಂದ ಮಾಡುತ್ತಾರೆ. ಈ ರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ. ಇವರು ಸುತ್ತಿ ಬಳಸಿ ಏನನ್ನು ಹೇಳುವುದಿಲ್ಲ, ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ. ಹಾಗಾಗಿ ಈ ರಾಶಿಯ ಜನರು ಈ ಸಂಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ. ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡುವುದಿಲ್ಲ. ಸೂರ್ಯ ದೇವನ ಪ್ರಭಾವದಿಂದಾಗಿ ಸಿಂಹ ರಾಶಿಯ ಜನರು
ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ವಹಿಸುತ್ತಾರೆ. ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿದ್ದಾರೆ. ಈ ರಾಶಿಯ ಜನರು ತಮ್ಮ ಲಾಭಕ್ಕಾಗಿ ಏನೂ ಬೇಕಾದರೂ ಮಾಡುತ್ತಾರೆ. ಕೆಲವೊಮ್ಮೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಇತರರನ್ನು ನಿರ್ಲಕ್ಷಿಸುತ್ತಾರೆ. ಅವರು ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ. ಅವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವುದಿಲ್ಲ. ಆದರೆ ಸಿಂಹ ರಾಶಿಯವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ. ಇವರು ಒಂದೇ ಕಡೆ ನಿಲ್ಲುವ ಜಾಯಮಾನದವರಲ್ಲ. 6. ಸಿಂಹ ರಾಶಿಯವರ ಸ್ವಭಾವ ಹೇಗಿರುತ್ತದೆ? ಸಿಂಹ ರಾಶಿಯಲ್ಲಿ ಜನಿಸಿದ ಜನರು ತಮಾಷೆಯ ಸ್ವಭಾವದವರಾಗಿರುತ್ತಾರೆ. ಅವರು ಬೇರೆಯವರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ. ಗುರಿ ಮುಟ್ಟುವ ಆತ್ಮವಿಶ್ವಾಸ ಮತ್ತು ವೇಗ ಯಾವಾಗಲೂ ಇರುತ್ತದೆ. ಅದರಲ್ಲೂ ಕೆಲವೊಮ್ಮೆ ಅವರು ತಮ್ಮ ಧ್ಯಾನದಿಂದ ವಿಮುಖರಾಗುತ್ತಾರೆ. ಸಿಂಹ ರಾಶಿಯವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣ ಇರುತ್ತದೆ. ಕೆಲವರು ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರುತ್ತಾರೆ, ಆದರೆ ಭವಿಷ್ಯವನ್ನು ರೂಪಿಸುವಲ್ಲಿ ಅವರಿಗೆ ಮನಸ್ಸು ಇರುವುದಿಲ್ಲ. ಈ ರಾಶಿಯವರು ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಮತ್ತು ದುರಹಂಕಾರವನ್ನು ಬಿಟ್ಟರೆ ಸಾಕಷ್ಟು ಖ್ಯಾತಿಯನ್ನು ಪಡೆಯುತ್ತಾರೆ, ಉತ್ತಮ ಆದಾಯವನ್ನು ಗಳಿಸುತ್ತಾರೆ. ಆದರೆ ಈ ರಾಶಿ ಚಕ್ರದ ಕೆಲವು ಜನರು ತಮ್ಮ ಅಹಂಕಾರದಿಂದ ಅನೇಕ ಬಾರಿ ಅಸಮಾಧಾನಗೊಳ್ಳುತ್ತಾರೆ ಮತ್ತು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ. ಇದರಿಂದಾಗಿ ಅವರ ಭವಿಷ್ಯ ಇರುವುದಿಲ್ಲ. ಈ ರಾಶಿಯ ಜನರು ಸ್ವಭಾವದಲ್ಲಿ ತುಂಬಾ ಕರುಣಾಮಯಿ ಮತ್ತು ಸಹಾನುಭೂತಿ ಹೊಂದಿದ್ದಾರೆ. 7. ಸಿಂಹ ರಾಶಿಯವರ ಪ್ರೀತಿ ಹಾಗೂ ಲೈಂಗಿಕ ಜೀವನ ಹೇಗಿರುತ್ತದೆ? ಅಗ್ನಿ ಚಿಹ್ನೆಯ ಸಿಂಹ ರಾಶಿಯವರು ಬಹುದ್ರಿಕ್ತ ಮತ್ತು ಪ್ರಾಮಾಣಿಕವಾಗಿದೆ ಮತ್ತು ಅವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ಮತ್ತು ಸ್ಪಷ್ಟತೆಯಿಂದ ತೋರಿಸುತ್ತಾರೆ. ಪ್ರೀತಿಯಲ್ಲಿರುವಾಗ ಅವರು ವಿನೋದ, ನಿಷ್ಠಾವಂತ, ಗೌರವಾನ್ವಿತ ಮತ್ತು ತಮ್ಮ ಪ್ರೀತಿ ಪಾತ್ರರ ಕಡೆಗೆ ಬಹಳ ಉದಾರವಾಗಿರುತ್ತಾರೆ. ಅವರು ಯಾವುದೇ ಸಂಬಂಧದಲ್ಲಿ ನಾಯಕನ ಪಾತ್ರವನ್ನು ವಹಿಸುತ್ತಾರೆ ಮತ್ತು ಅವರ ಸ್ವತಂತ್ರತೆಯನ್ನು ಬಲವಾಗಿ ಅವಲಂಬಿಸುತ್ತಾರೆ. ಇದು ಕೆಲವೊಮ್ಮೆ ತಮ್ಮ ಸಂಗಾತಿಗೆ ಬೇಸರವನ್ನುಂಟು ಮಾಡುತ್ತದೆ, ವಿಶೇಷವಾಗಿ ಅವರು ತಮ್ಮ ಇಚ್ಛೆಯನ್ನು ಹೇರಲು ಪ್ರಾರಂಭಿಸಿದರೆ ಮತ್ತು ಮೊದಲಿಗೆ ಸಂಘಟಿಸಲು ತಮ್ಮದಲ್ಲದ ವಿಷಯಗಳನ್ನು ಸಂಘಟಿಸಲು ಪ್ರಾರಂಭಿಸಿದರೆ ಸಂಗಾತಿಗೆ ಇಷ್ಟವಾಗದೇ ಇರಬಹುದು. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಪಾಲುದಾರನ ಅಗತ್ಯವಿರುತ್ತದೆ. ಅವರು ಸ್ವಯಂ ಅರಿವುಳ್ಳ, ಸಮಂಜಸವಾದ ಮತ್ತು ಅವರಂತೆಯೇ ಬೌದ್ಧಿಕ ಮಟ್ಟದಲ್ಲಿರುತ್ತಾರೆ. ಅವರ ಪಾಲುದಾರರು ತಮ್ಮನ್ನು ತಾವು ವ್ಯಕ್ತಪಡಿಸಲು ಮತ್ತು ಹೋರಾಡಲು ಹಿಂಜರಿಯಬೇಕಿಲ್ಲ. ಸಿಂಹ ರಾಶಿಯವರ ಲೈಂಗಿಕ ಜೀವನವು ಒಂದು ಸಾಹಸ, ವಿನೋದ ಮತ್ತು ಅತ್ಯಂತ ಶಕ್ತಿಯುತವಾಗಿದೆ. ಇದು ಲೈಂಗಿಕತೆ ಮತ್ತು ಪ್ರೀತಿಯ ನಡುವಿನ ಗಡಿಗಳ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿರುವ ವ್ಯಕ್ತಿ. ಆದರೆ ಅವರ ಲೈಂಗಿಕ ಜೀವನದ ಗುಣಮಟ್ಟಕ್ಕೆ ಅನ್ಯೋನ್ಯತೆ ಮತ್ತು ಭಾವನಾತ್ಮಕ ಸಂಪರ್ಕ ಎಷ್ಟು ಮುಖ್ಯ ಎಂಬುದನ್ನು ನೋಡಲು ವಿಫಲವಾಗಬಹುದು. ಅರ್ಥಪೂರ್ಣ ಸಂಬಂಧದಲ್ಲಿ ನಿಜವಾದ ತೃಪ್ತಿಯನ್ನು ಕಂಡುಕೊಳ್ಳಲು ಪ್ರತಿಯೊಬ್ಬ ಸಿಂಹರಾಶಿಯವರು ಅವರ ಅರಿವಿನ ಮೂಲಕ ಹೋರಾಡಲು ಮತ್ತು ಅವರ ಸೂಕ್ಷ್ಮ ಉಪಪ್ರಜ್ಞೆ ಕೇಂದ್ರವನ್ನು ತಲುಪಲು ಪಾಲುದಾರರ ಅಗತ್ಯವಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.